ನಮ್ ಶರಣರು ಸಂತರು ಬಹಳ ದೊಡ್ಡ ಶ್ರೀಮಂತರು ಮನಸ್ಸಿನಿಂದ. ಗುರು ನಾನಕ್ ದೇವರು ಊರೂರ ತಿರುಗಾಡೋರು. ಒಂದ್ ಊರಾಗ ಹೋಗಿ ಒಂದ್ ಗಿಡದ ಕೆಳಗ ವಿಶ್ರಾಂತಿ ಮಾಡ್ತಿದ್ರು. ಆ ಊರು ಶ್ರೀಮಂತ ಗೊತ್ತಾತು ನಾನಕ್ ದೇವ್ರು ಬಂದಾರ ಇಲ್ಲಿ ಅಂತ. ಅವ ಶ್ರೀಮಂತ ತಮ್ಮ ಮನೆಗೆ ಪ್ರಸಾದ ಕರ್ಕೊಂಡು ಹೋದ. ಇವತ್ ಪ್ರಸಾದ್ ನಮ್ಮ ಮನ್ಯಾಗ ಆಗ್ಬೇಕ್ರಿ ಅಂದ. ಯಾಕ ಅಂದ್ರು ನಿಮ್ಮ ಆಶೀರ್ವಾದದ ಅವಶ್ಯಕತೆ ಐತಿ ನನ್ಗನ್ನ. ಏನ್ ಕಡಿಮೆ ಐತಪ್ಪ ಅಂದ್ರು. ಏನ್ ಕಡಿಮೆ ಐತ್ರಿ, ಏನ್ ಐತ್ರಿ ಮನ್ಯಾಗ, ಏನ ಬಾಳ ಆಶೀರ್ವಾದ ಬೇಕು ನಿಮ್ದು ಅಂದ. ಹೋದ್ರು ಪ್ರಸಾದ ಮಾಡಿಸಿ ಆಗಿನ ಕಾಲದಾಗ ₹1 ಕೊಟ್ಟ. ಹೊರಗೆ ಬಂದ್ರು, ಮನಿ ಮುಂದ್ ನಿಂತ್ರು. ಶ್ರೀಮಂತ ತೋರಿಸ್ದ, ಇವ್ ಧ್ವಜ ನೋಡ್ರಿ ಪೂಜ್ಯರೇ, ಎದುರು ಪೈವು ಬಾಳ ಹಚ್ಚಿ ಅಲ್ಲ ಮನಿ ಮ್ಯಾಗ ಜೆಂಡಾಗಳು ಅಂದ. ಮಹಾತ್ಮ ₹1 ಕೋಟಿ ಒಳೆ ಆತಂದ್ರ ಒಂದ್ ಜೆಂಡಾ ಹಚ್ತೀನ್ರಿ ಅಂದ. 1 ಕೋಟಿ ಮನ್ಯಾಗ ಸಂಗ್ರಹ ಆತಂದ್ರ ಒಂದ್ ಧ್ವಜ ಹಚ್ಚೇ ಬಿಡ್ತೀನಿ ಅಂದ. ಆಗ್ಯಾವ 95 ಆಗ್ಯಾವ್ರಿ. ಇನ್ನ 5 ಕಡಿಮೆ ಅದಾವ. 95 ಕೋಟಿ ರೂಪಾಯಿ ಅದಾವು ಆಗಿನ ಕಾಲಕ್ಕೆ. ನೀವಿಷ್ಟು ಆಶೀರ್ವಾದ ಮಾಡಿದ್ರಿ ವರ್ಷದಾಗ 10 ಅಂದ. ₹1 ದಕ್ಷಿಣ ಕೊಟ್ಟಿದ್ದ. ನಾನಕ್ ದೇವ್ರ ತಲೆಯಾಗಿತ್ತು, ಆಯ್ತಪ್ಪ ಆಗ್ಲಿ ಒಳ್ಳೇದಾಗ್ಲಿ, ದೇವ್ರ ಮನಸ್ಸು ಮಾಡಿದ್ರೆ ಏನ್ ಕಡಿಮೆ ಇತ್ತು, ಆಗ್ತೀನಿ ಅಂತ ಹೊಂಟ್ರು. ಊರ್ ದಾಟು ತನ ಅವ್ರನ್ನ ಬಿಟ್ಟು ಬರ್ಬೇಕಂತ ಹೋಗಿದ್ದ. ಇವ ಮನಿ ಕಡೆ ಹೊಂಟ ಕೂಡ್ಲೆ ನಾನಕ್ ದೇವ್ರಂದ್ರು, ಸಾವ್ಕಾರ ಬಾಯಿಲ್ಲ ಬಂದ. ನಾನು ಬಾಳ ದೊಡ್ಡ ತೀರ್ಥ ಯಾತ್ರೆಗೆ ಹೊಂಟೀನಿ, ಇದೊಂದು ಸೂಜಿ ಐತ್ ನಂದು, ಇದನ್ನ ಇಟ್ಕೊ ಮತ್ ದಾರ್ಯಾಗ ಎಲ್ಲಾರ ಕಳದ್ ಗಿಳದಿತ್ತಂತ ನನಗ. ಯಾಕಂದ್ರ ನನ್ ಸಂಪತ್ತಂದ್ರ ಇದ, ಕಾಲಾಗ ಮೂಳ್ ನಡ್ತಂದ್ರ ತಕೊಳಾಕು ಇದನ್ನ ಬಳಸ್ತೇನಿ, ಬಟ್ ಹರಿದು ಅಂದ್ರ ಹೊಲ್ಕೊಳಾಕು ಇದನ್ನ ಬಳಸ್ತೇನಿ. ಮತ್ ಯಾವರ ಓಣ್ಯಾಗ ಹುಡುಗರು ಪಡಗರು ಹರಕ್ ಬಟ್ಟೆ ಹಾಕೊಂಡ್ ಅಡ್ಡಾಡ್ತಿದ್ರು ಅಂದ್ರ ಕುಂದ್ರಿಸಿ ನಾನ ಹೊಂದ್ ಕಳಿಸ್ತೀನಿ ಅವ್ರನ್ನ. ಇಡೀ ಸಮಾಜವನ್ನು ಜೋಡಿಸುವಂತ ದೊಡ್ಡ ಸಾಧನೆ ಅಂದ್ರ ಸೂಜಿ ನಂದು. ಸೂಜಿಯಿಂದಾಗಿನ ಬಹಳ ಮಂದಿ ನನ್ನ ಹತ್ರ ಬರ್ತಾರ. ಈ ಸೂಜಿ ನಿಮ್ ಮನ್ಯಾಗಿಡು, ಸುರಕ್ಷಿತವಾಗಿಡು, ಮತ್ತೆಲ್ಲರ ಕಳದ್ಗಿಡ್ದಿತ್ತಂತ. ನನ್ನ ಐಶ್ವರ್ಯ ಅಂದ್ರ ಇದ. ನಾ ಬಾಳ ದೂರ ಯಾತ್ರೆಗೆ ಹೊಂಟೀನಿ, ಹೊಳ್ಳಿ ಬರ್ತೀನೋ ಇಲ್ಲೋ, ಯಾವಾಗ ಬರ್ತೀನಿ ಗೊತ್ತಿಲ್ಲ. ಒಂದ್ ವೇಳೆ ಬಂದಂದ್ರ ಹೋಗಾಗ ತಗೊಂಡ್ ಹೋಗ್ತೀನಿ, ಇರ್ಲಿಲ್ಲ ಅಂದ್ರ ಅಲ್ಲೇ ಸ್ವರ್ಗದಾಗ ಭೇಟಿ ಆಗೋನು, ನೀ ಇದನ್ನ ತಗೊಂಡ್ ಬಾಕ ಬರಾಗ ಅಂತಂದ್ರ ಆಗ್ಲೇ ಹೇಳ್ರಿ ಅಂದ್ ನಾವು. ಒಂದ್ ವೇಳೆ ಇಲ್ಲಿದ್ದಾಗ ಭೇಟಿ ಆಗ್ಲಿಲ್ಲ ಅಂದ್ರ ಅಲ್ಲೇ ಮೇಲೆ ಸ್ವರ್ಗದಾಗ ಭೇಟಿ ಆಗೋನು, ತಗೊಂಡ್ ಬಾ ಅಂದ್ರು. ಆಯ್ತ್ರಿ ಅಂತ ಸಾವ್ಕಾರ ಸೂಜಿ ತಗೊಂಡ್ ಬಾ. ಮನಿಗ್ ಹೋದ, ಹೆಂಡ್ತಿ ಕೇಳಿದ್ವಿ, ಹೆಂಡ್ತಿಗಂದ ಇದನ್ ಬಾಳ ಕಾಯ್ದಿಡ್ಬೇಕು, ಜಪ್ಸಿಡ್ಬೇಕು ಅಂದ. ಏನಂದ್ರು, ಗುರುಗಳು ಕೊಟ್ಟಾರ ಇದನ್ನ. ಎಲ್ಲ ಕತ್ತಿ ಹೇಳ್ದ. ಆ ತಾಯಿಗೆ ಬೇಗ ಗಮನಕ್ಕೆ ಬಂತು, ಹುಚ್ಚರಿದರೆ ಶಾಣ್ಯಾರಿದರೆ ಅಂದ್ಲು. ಹೊಳ್ಳಿ ಬರ್ತೀವಿ, ಬರ್ಲಿಲ್ಲ ಅಂದ್ರೆ ಸ್ವರ್ಗಕ್ಕ ಬಾರಪ್ಪ ತಗೊಂಡು ಅಲ್ಲೇ ಕೊಡು ನನ್ಗ ಅಂದಾರ ಅಂತ ಹೇಳ್ತೀರಿ. ಹೋಗಾಗ ಉಡ್ದಾರ ಸಹಿತ ಬಿಡುದ್ರು, ಗೊತ್ತೈತಿಲ್ಲ ನಿಮ್ಗಂದ. ಉಡ್ದಾರ ಸಹಿತ ಬಿಡಂಗಿಲ್ಲ, ಎಲ್ಲ ಇಲ್ಲೇ ಹುಗಿತಾರ. ಏನು ತಗೊಂಡ್ ಹೋಗಾಕ್ ಬರಂಗಿಲ್ಲ. ಹೋಗ್ರಿ ಶಾಣ್ಯಾರಿದ್ರು ಕೊಟ್ಟು ಬರ್ರಿ ಅಂದ್ಲು. ಅವ್ರ ಯಾಕೆ ಹಿಂಗ ಅಂದಾರ ಗೊತ್ತೈತ? ಮನಿ ನೋಡಿದ್ರ ಬಹಳ ದೊಡ್ಡದು ಅನಸ್ತೈತಿ, ಆದ್ರ ಮನಸ್ಸು ಬಹಳ ಬಡವ್ರ ಐತ್ರಿ. ನಿಮ್ ಬಡವ್ರ ಮನಸ್ಸು ಐತ್ರಿ. ಮ್ಯಾಗಿನ ಝಂಡಾಗಳೆಲ್ಲಾ ತೋರ್ಸಿರ್, ಧ್ವಜಗಳನ್ನೆಲ್ಲ ತೋರ್ಸಿರ್, 95 ಕೋಟಿ ಮನ್ಯಾಗ ಐತಂತ ಹೇಳಿರಿ. ಮನ ನೋಡ ಬಡವರು. ಹಿಂಗಾಗೈತಿ ನಿಮ್ಗೆ. ಮನಿ ನೋಡಿದ್ರೆ ಶ್ರೀಮಂತರು, ಮನಸ್ಸ ದರಿದ್ರ ಆಗೈತಿ. ಮನಸ್ಸು ಶ್ರೀಮಂತ ಮಾಡ್ಕೊರಪ್ಪ ಅಂತ ಹೇಳ್ಯಾರ ಅವರು.
ಅದನ್ ಬಿಟ್ಟು ಹುಚ್ಚರ್ಗತ್ತೆ ಸೂಜಿ ತಂದಿರು ಓಡ್ ಕೊಟ್ಟು ಬಂದ್ ಓಡ್ ಹೋಗ್ತದ. ಮುಂದಿನ ಊರಾಗ ನಿಂತಿದ್ರು, ಇದು ತಗೋರಿ ಒಳ್ಳೆ ಅಂದ. ಅವ್ರಂದ್ರ ಯಾಕೆ ತಂದೆ, ನನ್ನ ಹೆಂಡತಿ ಎಲ್ಲ ಹೇಳಿದ್ರೆ ನನಗ. ಅಲ್ಲಿ ನಾ ಹೇಳಿದ್ರೆ ತಿಳಿಲಿಲ್ಲ, ಹೆಂಡತಿ ಹೇಳಿದ್ ಎಷ್ಟು ಬೇಗ ತಿಳಿದೈತಲ್ಲ ನಿನಗ ಅಂದವ. ನಾ ಸೂಜಿ ಕೊಟ್ಟಾಗ ನಿನಗ್ ಗೊತ್ತಾಗಬೇಕಾಗಿತ್ತು, ಆದ್ರೆ ನಮ್ಮ ಭಾಷೆ ನಿಮ್ಗೆ ಅರ್ಥ ಆಗುದಿಲ್ಲ. ಅವ್ರ ಭಾಷೆ ಎಷ್ಟು ಬೇಗ ಅರ್ಥ ಆಕೈತಲ್ಲ ಅಷ್ಟು ಬೇಗ ನಮ್ಮ ಭಾಷೆ ಅರ್ಥ ಆಗುದಿಲ್ಲಲ್ಲ ಅಂದಿದ್ರಂತ ನಾನಕ್ ದೇವ್ರು. ಇವತ್ತೇನ್ ಪರಿಸ್ಥಿತಿ ಬದಲಾಗೈತೋ ಹಂಗಾಯ್ತೋ ನನ್ಗೆ ಗೊತ್ತಿಲ್ಲ, ಆದ್ರೆ ಹಿಂಗ ಆಗಿತ್ತಂತ.